ಆತ್ಮೀಯ ಬಂಧುಗಳೇ, ಮಹಾಭಾರತ ಉದ್ಯೋಗ ಪರ್ವ ವಿದುರ ನೀತಿ ಇದರಿಂದ 3ನೇ ಅಧ್ಯಾಯವನ್ನು ತಿಳ್ಕೊಳ್ತಾ ಇದ್ವಿ. ಹೋದ ಭಾಗದಲ್ಲಿ ಪ್ರಹ್ಲಾದರಿಗೆ ಬಂದು ವಿರೋಚನ ಮತ್ತೆ ಸುಧನ್ವ ಬ್ರಾಹ್ಮಣರು ಶ್ರೇಷ್ಠರೋ ದೈತ್ಯರು ಶ್ರೇಷ್ಠರೋ ಅಂತ ಕೇಳಿದಾಗ ಪ್ರಹ್ಲಾದ ಮಹಾರಾಜರು ಮೊದಲು ಸುಧನ್ವನಿಗೆ ಪ್ರಶ್ನೆಯನ್ನ ಕೇಳ್ತಾರೆ. ಅಂದ್ರೆ ಸುಳ್ಳು ಹೇಳೋದ್ರಿಂದ ಏನೇನೆಲ್ಲ ಆಗುತ್ತೆ ಅಂತಂದ್ಬಿಟ್ಟು ಅದಕ್ಕೆ ಸುಧನ್ವ ಉತ್ತರವನ್ನು ಕೊಡ್ತಾನೆ. ಏನೇನೆಲ್ಲ ಆಗುತ್ತೆ ಅಂದ್ರೆ ನಮ್ಮ ಕುಲದವರು ಎಲ್ಲ ತಲೆಮಾರುಗಳು ಇರ್ತಾರಲ್ಲ ಅವರೆಲ್ಲರೂ ಕೂಡ ನರಕದಲ್ಲಿ ಹೋಗಿ ಬೀಳ್ತಾರೆ. ಇನ್ನು ಸ್ತ್ರೀ ಮತ್ತೆ ಭೂಮಿಗೋಸ್ಕರ ಏನಾದರೂ ಸುಳ್ಳು ಹೇಳಿದ್ರೆ ಅವನು ತನ್ನನ್ನೇ ಸರ್ವನಾಶ ಮಾಡ್ಕೊಳ್ತಾನೆ. ಅದಕ್ಕೋಸ್ಕರ ಹೆಣ್ಣಿಗೋಸ್ಕರ ಯಾವತ್ತೂ ಸುಳ್ಳನ್ನು ಹೇಳಬೇಡ ಅಂತಂದ್ಬಿಟ್ಟು ಇಲ್ಲಿ ಸುಧನ್ವ ಹೇಳ್ತಾನೆ. ಮುಂದುವರೆದಿಲ್ಲಿ ಏನಾಗುತ್ತೆ ಅಂತ ತಿಳ್ಕೊಳ್ಳೋಣ. ಅದಕ್ಕೆ ಪ್ರಹ್ಲಾದ ಹೇಳ್ತಾನೆ, ವಿರೋಚನನೇ ಈಗ ಮಗನಿಗೆ ಉತ್ತರವನ್ನು ಕೊಡಬೇಕಲ್ವಾ, ಅದಕ್ಕೋಸ್ಕರ ಹೇಳ್ತಾನೆ. ಸುಧನ್ವನ ತಂದೆ ಅವ್ರ ಹೆಸರೇನು ಅಂಗೀರ ಅಂತಂದ್ಬಿಟ್ಟು ಅವರು ನನಗಿಂತ ಶ್ರೇಷ್ಠರು. ಸುಧನ್ವ ನಿನಗಿಂತ ಶ್ರೇಷ್ಠ. ಇವನ ತಾಯಿ ಇದ್ದಾಳಲ್ಲ ಅವಳು ನಿನ್ನ ತಾಯಿಗಿಂತ ಶ್ರೇಷ್ಠರು. ಅದಕ್ಕೋಸ್ಕರ ನೀನು ಈ ದಿನ ಸುಧನ್ವನಿಂದ ನೀನು ಸೋತಿದೀಯಾ. ವಿರೋಚನನೇ ಈಗ ಸುಧನ್ವ ನಿನ್ನ ಪ್ರಾಣದ ಮಾಲೀಕ ಅಂತಂದ್ಬಿಟ್ಟು ಹೇಳ್ತಾನೆ. ಅಂದರೆ ನೀನು ಪ್ರಾಣವನ್ನು ಪಣಕ್ಕಿಟ್ಟಿದ್ಯಲ್ಲ, ಈಗ ನೀನು ಸೋತಿದ್ಯಾ, ಇನ್ನು ಮೇಲೆ ಇವರ ಆಸ್ತಿ ನಿನ್ನ ಪ್ರಾಣ ಇವರಿಗೆ ಸೇರಿರುವಂಥದ್ದು ಅಂತ ಹೇಳ್ತಾನೆ. ಆಮೇಲೆ ಸುಧನ್ವನಿಗೆ ಹೇಳ್ತಾರೆ, ಸುಧನ್ವನೇ ಈಗ ನೀನೇನಾದರೂ ವಿರೋಚನನನ್ನು ಕೊಟ್ಟರೆ ನಾನು ಮತ್ತೆ ವಾಪಸ್ ಪಡ್ಕೊಳ್ಬೇಕು ಅಂತ ಇಷ್ಟಪಡ್ತೀನಿ. ಈಗ ಅವನು ನಿನ್ನ ಸ್ವತ್ತು, ಯಾಕೆಂದರೆ ಅವನು ಸೋತಿದ್ದಾನೆ, ಅದರಿಂದ ನೀನು ವಾಪಸ್ ಕೊಟ್ಟರೆ ನಾನು ಅವನನ್ನು ಪಡ್ಕೊಳ್ತೀನಿ ಅಂತಂದ್ಬಿಟ್ಟು ಹೇಳ್ತಾನೆ. ಆಗ ಸುಧನ್ವ ಹೇಳ್ತಾನೆ, ಪ್ರಹ್ಲಾದನೇ ನೀನು ಧರ್ಮವನ್ನೇ ಸ್ವೀಕರಿಸಿದೀಯಾ ಅಂತಂದರೆ ನೀನು ಧರ್ಮದಿಂದ ನಡ್ಕೊಂಡಿದ್ಯಾ, ಅದನ್ನು ಪಾಲನೆ ಮಾಡ್ತಾ ಇದೆಯಾ. ಸ್ವಾರ್ಥವಶನಾಗಿ ಅಂತಂದರೆ ಇಲ್ಲಿ ಮಗನ ಬಗ್ಗೆ ಮಾತಾಡಬೇಕು, ಮಗನ ಕಡೆ ಮಾತಾಡಬೇಕು ಅಂತ ನೀನು ಸ್ವಾರ್ಥವಾಗಿ ಯೋಚನೆ ಮಾಡಲಿಲ್ಲ, ಮತ್ತು ಸುಳ್ಳನ್ನು ಕೂಡ ಹೇಳಲಿಲ್ಲ. ಅದಕ್ಕೋಸ್ಕರ ಈಗ ಈ ದುರ್ಲಭ ಪುತ್ರನನ್ನು ಮತ್ತೆ ನಿನಗೆ ಕೊಡ್ತಾ ಇದ್ದೀನಿ. ಅಂದರೆ ಅವನು ಸಾಮಾನ್ಯವಾಗಿರುವಂಥವನಲ್ಲ ವಿರೋಚನ, ಅದಕ್ಕೆ ದುರ್ಲಭ ಪುತ್ರ ಅಂತ ಹೇಳಿರೋದು. ಅವನನ್ನು ವಾಪಸ್ ನಿನಗೆ ಕೊಡ್ತಾ ಇದ್ದೀನಿ ಪ್ರಹ್ಲಾದ. ನಿನ್ನ ಈ ಮಗ ವಿರೋಚನನನ್ನು ನಾನು ಪುನಃ ನಿನಗೆ ಕೊಟ್ಟಿದ್ದೀನಿ. ಆದರೆ ಈಗ ಆ ಕುಮಾರಿ ಕೇಶಿನಿ ಇದ್ದಾಳಲ್ಲ ಅವಳು ಬಂದು ನನ್ನ ಕಾಲನ್ನು ತೊಳಿಲಿ ಅಂತಂದ್ಬಿಟ್ಟು ಅವನು ಹೇಳ್ತಾನೆ. ಆಗ ವಿದುರರು ಹೇಳ್ತಾರೆ, ಅದಕ್ಕೋಸ್ಕರನೇ ರಾಜೇಂದ್ರನೇ ನೀನು ಭೂಮಿಗೋಸ್ಕರ ಸುಳ್ಳನ್ನು ಹೇಳಬೇಡ, ಮಗನ ಸ್ವಾರ್ಥಕ್ಕೆ ವಶನಾಗಿದೆಯಾ, ನಿನ್ನ ಮಗನ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾ ಇದೆಯಾ. ಸೊ ಅದಕ್ಕೆ ನೀನು ನಿಜವಾದ ಮಾತನ್ನು ಆಡದೆ ಮಕ್ಕಳು ಮತ್ತು ಮಂತ್ರಿಗಳ ಸಹಿತ ವಿನಾಶದ ಮುಖದ ಒಳಗಡೆ ಹೋಗಬೇಡ. ನೀನು ಮಾಡ್ತಾ ಇರೋದ್ರಿಂದ ಏನಾಗುತ್ತೆ, ನಿಮ್ಮ ವಿನಾಶ ಆಗೇ ಆಗುತ್ತೆ. ಅದಕ್ಕೋಸ್ಕರ ಈಗ ನಿನ್ನ ಸ್ವಾರ್ಥವನ್ನು ಯೋಚಿಸಬೇಡ. ದೇವತೆಗಳು ಕಾವಲುಗಾರರ ಹಾಗೆ ಕೋಲನ್ನು ಹಿಡ್ಕೊಂಡು ಕಾಯೋದಿಲ್ಲ. ಅವರು ಯಾರ ರಕ್ಷಣೆಯನ್ನು ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೋ ಅವರನ್ನು ಉತ್ತಮ ಬುದ್ಧಿಯಿಂದ ಯುಕ್ತರಾಗಿ ಮಾಡಿಬಿಡ್ತಾರೆ. ಅಂದರೆ ಏನು, ದೇವತೆಗಳು ಯಾರು ಸರಿಯಾದ ಮಾರ್ಗದಲ್ಲಿ ನಡೀತಾ ಇರ್ತಾರೋ ಅವರಿಗೆ ಸಪೋರ್ಟ್ ಮಾಡೋದು. ಕಾವಲುಗಾರ ಏನು ಮಾಡ್ತಾನೆ, ಈಗ ಮೇಕೆ ಕುರಿ ಇವರನ್ನೆಲ್ಲ ಮೇಯಿಸ್ತಾರಲ್ಲ, ಅವರೊಂದು ಕೋಲನ್ನು ಹಿಡ್ಕೊಂಡು ಅದ್ರ ಹಿಂದೆನೇ ತಿರುಗಾಡ್ತಿರ್ತಾರೆ. ಅದನ್ನು ಕಂಟ್ರೋಲ್ ಮಾಡಬೇಕು ಅಂತಂದರೆ ಅದು ಎಲ್ಲೂ ಹೋಗಬಾರ್ದು, ಒಂದೇ ಕಡೆ ಅದು ಎಲ್ಲಿರಬೇಕು ಅಲ್ಲಿರಬೇಕು ಅಂತ ಅವ್ರು ನೋಡ್ಕೋಬೇಕಾದ್ರೆ ಆ ರೀತಿ ಮಾಡ್ತಾರೆ. ಆದರೆ ದೇವತೆಗಳು ಹಾಗಲ್ಲ, ಕೋಲು ಹಿಡ್ಕೊಂಡು ಅವ್ರ ಹಿಂದೆ ತಿರುಗೋದಿಲ್ಲ, ಬುದ್ಧಿಯನ್ನು ಸರಿ ಮಾಡಿಬಿಡ್ತಾರೆ. ಈಗ ಬುದ್ಧಿ ಒಂದಿದ್ರೆ ತಾನೇ ಸರಿಯಾಗಿ ನಾವು ನಡ್ಕೊಳ್ಳೋದಕ್ಕಾಗೋದು. ಆ ಬುದ್ಧಿನೇ ಭ್ರಷ್ಟವಾಗಿಬಿಟ್ರೆ ಅಥವಾ ಆ ಬುದ್ಧಿಗೆ ತಿಳುವಳಿಕೆ ಹೆಚ್ಚಾದರೆ ಯಾವ ರೀತಿ ಬೇಕೋ ಆ ರೀತಿ ಅವರು ಅಲ್ಲಿ ಸರಿ ಮಾಡಿಬಿಡ್ತಾರೆ. ಅಂದರೆ ಅವರನ್ನು ಉತ್ತಮ ಬುದ್ಧಿಯಿಂದ, ಅಂದರೆ ಯಾರಿಗೆ ಅವರು ಸಪೋರ್ಟ್ ಮಾಡಬೇಕು ಅಂತಿರ್ತಾರೋ ಅವರ ಬುದ್ಧಿಯನ್ನು ಉತ್ತಮ ಮಾಡ್ತಾರೆ. ಆಗೇನಾಗುತ್ತೆ, ಮನುಷ್ಯ ಹೇಗೆ ಕಲ್ಯಾಣದಲ್ಲಿ ಮನಸ್ಸನ್ನು ತೊಡಗಿಸ್ತಾನೋ, ಒಳ್ಳೆಯ ಕೆಲಸದಲ್ಲಿ ಅವನು ಯಾವಾಗಲೂ ತೊಡಗಿಸ್ತಾನೋ, ತನ್ನನ್ನು ತಾನು ತೊಡಗಿಸ್ಕೊಳ್ತಾನೋ, ಆಗ ಎಲ್ಲ ಅಭೀಷ್ಟಗಳು ಕೂಡ ಸಿದ್ಧ ಆಗುತ್ತೆ. ಇದರಲ್ಲಿ ಸ್ವಲ್ಪನೂ ಸಂದೇಹ ಇಲ್ಲ. ಅಂದರೆ ಒಳ್ಳೆಯ ಕೆಲಸ ಮಾಡೋರಿಗೆ ದೇವರ ಸಪೋರ್ಟ್ ಇದ್ದೇ ಇರುತ್ತೆ. ಅವರೇ ಇವರ ಮನಸ್ಸಲ್ಲಿ ಬುದ್ಧಿಯಲ್ಲಿ ಕೂತ್ಕೊಂಡು ಒಳ್ಳೆಯ ಕಾರ್ಯಗಳನ್ನು ಮಾಡಿಸ್ತಾರೆ. ಅದರಿಂದ ಏನಾಗುತ್ತೆ, ಎಲ್ಲ ಒಳ್ಳೆಯದೇ ಆಗ್ತಾ ಹೋಗುತ್ತೆ, ಅದರಲ್ಲಿ ಸಂದೇಹ ಇಲ್ಲ. ಕಪಟದಿಂದ ತುಂಬಿರುವಂತಹ ವ್ಯವಹಾರ ಮಾಡುವಂಥ ಮಾಯಾವಿಯನ್ನು ವೇದಗಳು
ಪಾಪಗಳಿಂದ ಮುಕ್ತನನ್ನಾಗಿ ಮಾಡೋದಿಲ್ಲ. ಅಂದರೆ ಏನು, ಯಾರು ಕೆಟ್ಟ ಕೆಲಸ ಪಾಪಗಳ ಕೆಲಸ ಮಾಡ್ತಾರೋ ಅವರಿಗೆ ದೇವತೆಗಳು ಸಪೋರ್ಟ್ ಮಾಡೋದಿಲ್ಲ, ಅವರಿಗೆ ಶಿಕ್ಷೆನೇ ಕೊಡೋದು. ಅದಕ್ಕೆ ಅವ್ರಿಗೇನಾಗುತ್ತೆ, ಮಾಡೋ ಕೆಲಸಕ್ಕೆ ಪಾಪ ಕೂಡ ಸಿಗ್ತಾ ಇರುತ್ತೆ. ಆದರೆ ಹೇಗೆ ರೆಕ್ಕೆ ಬಂದ ಮೇಲೆ ಪಕ್ಷಿಗಳ ಮಕ್ಕಳು ಗೂಡನ್ನು ಬಿಟ್ಟು ಹೊರಟೋಗುತ್ತೋ ಅದೇ ರೀತಿ ವೇದಗಳು ಕೂಡ ಅವನನ್ನು ಬಿಟ್ಟು ಹೊರಟೋಗುತ್ತೆ. ಅಂದರೆ ಯಾರು ಕೆಟ್ಟ ಕೆಲಸಗಳನ್ನು ಮಾಡ್ತಾ ಇರ್ತಾರೋ ಆಗ ವೇದಗಳು ಕೂಡ, ಅಂದರೆ ಏನು, ಆ ಜ್ಞಾನ ಅನ್ನೋದು ಅಥವಾ ಅವ್ರಿಗೇನು ಸ್ವಲ್ಪ ತಿಳ್ಕೊಂಡಿರ್ತಾರೋ ಅದು ಅವ್ರ ಹತ್ರ ಇರೋದಿಲ್ಲ, ಅದು ಕೂಡ ಅವನನ್ನು ಬಿಟ್ಟು ಹೊರಟೋಗುತ್ತೆ. ಅದಕ್ಕೆ ಪಕ್ಷಿಗಳ ಒಂದು ಉದಾಹರಣೆಯನ್ನು ಕೊಟ್ಟಿದ್ದಾರೆ. ಪಕ್ಷಿಗಳು ರೆಕ್ಕೆ ಬರೋವರೆಗೂ ಇರುತ್ತೆ, ಯಾವಾಗ ಅದಕ್ಕೆ ಸ್ವತಂತ್ರತೆ ಬಂದ್ಬಿಡುತ್ತೋ, ಸ್ವತಂತ್ರತೆ ಅಂದರೆ ಹಾರೋದು ಬರುತ್ತೋ ಆವಾಗ ಅದು ಗೂಡನ್ನು ಬಿಟ್ಟು ಹೊರಟೋಗುತ್ತಲ್ಲ, ಅದೇ ರೀತಿ ಇವು ಹೊರಟೋಗುತ್ತೆ. ಹೆಂಡ ಕುಡಿಯೋದು, ಆಮೇಲೆ ಜಗಳ ಮಾಡೋದು, ಆಮೇಲೆ ಸಮೂಹದ ಜೊತೆ ವೈರತ್ವ, ಗಂಡ ಹೆಂಡತಿಯರಲ್ಲಿ ಜಗಳನ ತಂದಿಡೋದು, ಕುಟುಂಬದವರಲ್ಲಿ ಜಗಳವನ್ನು ತಂದಿಡೋದು, ರಾಜನ ಜೊತೆ ದ್ವೇಷ, ಸ್ತ್ರೀ ಪುರುಷರಲ್ಲಿ ವಿವಾದ, ಮತ್ತು ಕೆಟ್ಟ ದಾರಿ, ಇವೆಲ್ಲವೂ ಕೂಡ ತ್ಯಾಗ ಮಾಡೋದಕ್ಕೆ ಯೋಗ್ಯವಾಗಿರುವಂಥದ್ದು. ಅಂದರೆ ಏನು, ಇದನ್ನೆಲ್ಲ ಬಿಡಬೇಕು ಅಂತಂದ್ಬಿಟ್ಟು ಹೆಂಡ ಕುಡಿಯೋದನ್ನು ಬಿಡಬೇಕು, ಜಗಳ ಮಾಡೋದನ್ನು ಬಿಡಬೇಕು, ಆಮೇಲೆ ಗಂಡ ಹೆಂಡತಿ ಮಧ್ಯೆ ಜಗಳ ತಂದಿಡೋರು ಬೇಕಾದಷ್ಟು ಜನ ಇದ್ದಾರೆ, ಅದನ್ನು ಬಿಡಬೇಕು. ಮತ್ತು ಕುಟುಂಬದವರಲ್ಲಿ ಒಬ್ರಿಗೊಬ್ರಿಗೆ ಆಗದೆ ಇರೋ ಹಾಗೆ ಮಾಡುವಂಥವರು ಇದ್ದಾರೆ, ಅದನ್ನು ಬಿಡಬೇಕು. ಆಮೇಲೆ ರಾಜನ ಜೊತೆ ದ್ವೇಷ, ಇದು ತುಂಬ ಇಂಪಾರ್ಟೆಂಟ್. ಯಾಕಂದರೆ ರಾಜ ಏನು ಡಿಸಿಷನ್ ಬೇಕಾದರೂ ತಗೋಬೋದು, ಅದಕ್ಕೋಸ್ಕರ ಅವನ ಮೇಲೆ ದ್ವೇಷ ಕಟ್ಕೋಬಾರ್ದು. ಮತ್ತು ಸ್ತ್ರೀ ಪುರುಷರಲ್ಲಿ ವಿವಾದವನ್ನು ಇಟ್ಕೊಂಡಿರಬಾರ್ದು, ಕೆಟ್ಟ ದಾರಿಯಲ್ಲಿ ನಡೆಯುವಂಥದ್ದು, ಇದನ್ನೆಲ್ಲ ಬಿಡಲೇಬೇಕು, ಬಿಡೋದಕ್ಕೆ ಯೋಗ್ಯವಾಗಿರುವಂಥದ್ದು ಅಂತ ಹೇಳ್ತಾ ಇದ್ದಾನೆ. ಅಂದರೆ ಇಲ್ಲಿ ಧೃತರಾಷ್ಟ್ರನಿಗೆ ಈಗಲಾದರೂ ಗೊತ್ತಾಗಲಿ ಅವನು ಮಾಡ್ತಾ ಇರೋದು ತಪ್ಪು, ಅವನು ತಗೋತಾ ಇರೋ ಡಿಸಿಷನ್ಗಳು ತಪ್ಪು, ಅವನು ಮೋಹದಿಂದ ತುಂಬ ಹೋಗಿದ್ದಾನೆ, ಸ್ವಾರ್ಥ ಅವನಲ್ಲಿದೆ, ಪಾಂಡವರನ್ನು ಅವನು ಸಪ್ರೇಟ್ ಮಾಡಿ ನೋಡ್ತಾ ಇದ್ದಾನೆ. ಆ ರೀತಿ ಮಾಡಬಾರ್ದು. ಇಲ್ಲಿ ತಮ್ಮ ಪರಿವಾರದಲ್ಲೇ ಅವರು ಕಲಹ ಅಂದರೆ ಜಗಳಗಳನ್ನು ಮಾಡ್ಕೊಳ್ತಾ ಇದ್ದಾರಲ್ಲ, ಮುಖ್ಯ ಕಾರಣ ಯಾರು? ಧೃತರಾಷ್ಟ್ರ ಅಲ್ವಾ. ಅವನು ಒಬ್ಬ ಮಗನಿಗೆ ಸರಿಯಾದ ರೀತಿಯಲ್ಲಿ ತಿಳುವಳಿಕೆ ಹೇಳಿ ಅವನನ್ನು ದಾರಿಗೆ ಕರ್ಕೊಂಡು ಬಂದಿದ್ದಿದ್ರೆ ಇಷ್ಟೆಲ್ಲ ಆಗ್ತಾನೆ ಇರಲಿಲ್ಲ. ಆದರೆ ಅವನು ಹೊರಗಡೆಯಿಂದ ಅಷ್ಟೇ ಕುರುಡ ಅಲ್ಲ, ಒಳಗಡೆಯಿಂದನೂ ಕುರುಡನಾಗಿದ್ದಾನೆ. ಅಂದರೆ ಏನು, ಒಳಗಡೆ ಇರುವಂಥ ವಿವೇಕ ಕೂಡ ಅವನಲ್ಲಿ ಹೊರಟೋಗಿದೆ. ಅವನಿಗೆ ಯಾವ್ದು ಸರಿ ಯಾವ್ದು ತಪ್ಪು ಏನು ಗೊತ್ತಾಗ್ತಾ ಇಲ್ಲ. ಯಾಕೆ ಅಂತಂದರೆ ಈ ವಿವೇಕ ಅನ್ನೋದು ಕುರುಡಾಗೋದು ಯಾವಾಗ ಅಂತಂದರೆ ನಮ್ಮಲ್ಲಿ ಮೋಹ ಅನ್ನೋದು ಜಾಸ್ತಿ ಆದಾಗ. ನೋಡಿ, ಈ ಅರಿಷಡ್ ವರ್ಗಗಳಿದೆಯಲ್ಲ, ಕಾಮ ಕ್ರೋಧ ಮೋಹ ಇದೆಲ್ಲ, ಅದು ಯಾರಲ್ಲಿರುತ್ತೋ ಆವಾಗ ಅವ್ರ ಬುದ್ಧಿ ನಷ್ಟವಾಗುತ್ತೆ. ಬುದ್ಧಿ ನಷ್ಟ ಆದರೆ ವಿವೇಕ ಮುಂಚೆನೇ ಇರೋದಿಲ್ಲ. ಇನ್ನು ಯಾವ್ದು ಸರಿ ಯಾವ್ದು ತಪ್ಪು ಅನ್ನೋದು ಅವ್ರಿಗೆ ಹೆಂಗೆ ಗೊತ್ತಾಗುತ್ತೆ? ಅದರಿಂದ ಅವರು ತಪ್ಪು ಕೆಲಸಗಳು ತಪ್ಪು ನಿರ್ಧಾರಗಳನ್ನು ತಗೊಳ್ತಾರೆ. ಮುಂದುವರೆದು ಏನಾಗುತ್ತೆ ಅಂತ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.